ದಸರೋತ್ಸವಕ್ಕೆ ಸರಿಸುಮಾರು 200ರಿಂದ 250 ವರ್ಷಗಳ ಇತಿಹಾಸವಿದೆ. ಕೊಡಗಿನಲ್ಲಿ ಹಿಂದೆ ಸಾಂಕ್ರಾಮಿಕ ರೋಗ ಕಾಣಿಸಿಕೊಂಡಾಗ ಹಿರಿಯರೆಲ್ಲ ಸೇರಿ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದರು. ಪಾರ್ವತಿ ದೇವಿಯ ಅಂಶವಾಗಿರುವ ಶಕ್ತಿ ದೇವತೆಗಳ ಆರಾಧನೆಯಿಂದ ನಾಡಿನಲ್ಲಿ ಸಂಕಷ್ಟಗಳು ಮರೆಯಾಗಿ ಸುಭೀಕ್ಷೆ ನೆಲೆಸಿತು ಎಂದು ಹಿರಿಯರು ಹೇಳುತ್ತಾರೆ. ಶಕ್ತಿ ದೇವತೆಗಳ ಈ ಆರಾಧನೆಯಲ್ಲಿ ಕೇಂದ್ರ ಬಿಂದುವಾಗಿದ್ದುದು ಮಡಿಕೇರಿಯ ಪೇಟೆ ಶ್ರೀರಾಮ ಮಂದಿರ ಎಂಬುದು ಉಲ್ಲೇಖನೀಯ. ಮಡಿಕೇರಿ ದಸರೆಗೆ ತಳಕು ಹಾಕಿಕೊಂಡಿರುವ ಪೇಟೆ ಶ್ರೀರಾಮ ಮಂದಿರ ಇಂದಿನವರೆಗೂ ಐತಿಹಾಸಿಕ ದಶಮಂಟಪ ಶೋಭಾಯಾತ್ರೆಗೆ ಸಾರಥ್ಯ ವಹಿಸುತ್ತಿದೆ. 4 ಕರಗ ಶಕ್ತಿಗಳನ್ನು ಹೊರಡಿಸುವ ಮೂಲಕ ಪೇಟೆ ಶ್ರೀರಾಮ ಮಂದಿರ ಮಂಟಪವು ಉಳಿದ ಮಂಟಪಗಳಿಗೆ ದಾರಿ ತೋರಿಸುತ್ತಾ ಸುಮಾರು 150 ವರ್ಷಗಳ ದಸರಾ ಸಂಪ್ರದಾಯವನ್ನು ಇಂದಿಗೂ ಹಸಿರಾಗಿ ಉಳಿಸಿಕೊಂಡು ಬಂದಿದೆ. ಈ ಬಾರಿಯ ಮಡಿಕೇರಿ ದಸರಾ ಜನೋತ್ಸವಕ್ಕೆ ವಿಶೇಷ ಆಕರ್ಷಣೆಯಾಗಿ ಪೇಟೆ ಶ್ರೀರಾಮ ಮಂದಿರ ದಸರಾ ಮಂಟಪದಲ್ಲಿ ಶ್ರೀಕೃಷ್ಣನಿಂದ ಅರ್ಜುನನಿಗೆ ಗೀತೋಪದೇಶದ ಸುಂದರ ಕಲಾಕೃತಿಯನ್ನು ಕಲಾಭಿಮಾನಿಗಳ ಮುಂದಿಡುತ್ತಿದ್ದೇವೆ. ಪೇಟೆ ಶ್ರೀರಾಮ ಮಂದಿರ ದಸರಾ ಸಮಿತಿಯ ಉತ್ಸವ ಆಚರಣೆಗೆ ಸರ್ವ ರೀತಿಯಲ್ಲೂ ತನು ಮನ ಧನ ನೀಡಿ ಸಹಕರಿಸಿದ ನಮ್ಮ ಪ್ರೀತಿಯ ದಾನಿಗಳಿಗೆ, ಜಾಹೀರಾತುದಾರರಿಗೆ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಸರ್ವರಿಗೂ ಶ್ರೀ ಆದಿಶಕ್ತಿ ಜಗನ್ಮಾತೆಯು ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ನೀವು ಹೇಳಿದ್ದೀರಿ, ನೀವು ನನ್ನ ರಥವನ್ನು ಸೂಕ್ತ ದಿಕ್ಕಿನಲ್ಲಿ ಕರೆದೊಯ್ಯುವೆ ಎಂದು. ನನ್ನ ಆತ್ಮದ ಸಾರಥಿಯಾಗಿ ಈ ಜೀವನ ರಥವನ್ನು ಸೂಕ್ತ ಮಾರ್ಗದಲ್ಲಿ ಕರೆದೊಯ್ಯಿರಿ. ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂ ತಾಪೋನ ಶೋಷಯತಿ ಮಾರುತಃ. ಆತ್ಮವನ್ನು ಶಸ್ತ್ರದಿಂದ ಛೇದಿಸಲಾಗದು, ಅಗ್ನಿಯಿಂದ ದಹಿಸುವುದಕ್ಕೂ ಆಗದು, ಜಲ ಅದನ್ನು ದುರ್ಬಲ ಮಾಡಲೂ ಆಗದು, ಹಾಗೂ ಗಾಳಿ ಅದನ್ನು ಒಣಗಿಸಲೂ ಆಗದು. ಆತ್ಮವು ಶರೀರದಲ್ಲಿದ್ದರೂ ಸಹ ಅಮರವಾಗಿರುತ್ತದೆ. ನ ಹನ್ಯತೆ ಹನ್ಯಮಾನೆ ಶರೀರೆ. ಪಾರ್ಥ, ಶರೀರದ ಹತ್ಯೆಯನ್ನು ಮಾಡಬಹುದು, ಆದರೆ ಆತ್ಮದ ಹತ್ಯೆಯನ್ನಂತೂ ಮಾಡಲಾಗುವುದಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋಸ್ವ ಕರ್ಮಣಿ. ನಿನ್ನ ಅಧಿಕಾರ ಕೇವಲ ಕರ್ಮ ಮಾಡಲು ಮಾತ್ರ. ಫಲವು ಭಗವಂತನ ಕೈಯಲ್ಲಿರುವುದು. ಕರ್ಮದಿಂದ ಓಡಿ ಹೋಗುವುದು ಸೂಕ್ತವಲ್ಲ, ಹಾಗೂ ಕರ್ಮಫಲದ ಅಪೇಕ್ಷೆ ಇಟ್ಟುಕೊಳ್ಳುವುದು ಸೂಕ್ತವಲ್ಲ.
ಸತ್ಪುರುಷರ ಉದ್ಧಾರಕ್ಕಾಗಿ, ಅಧರ್ಮೀಯರ ವಿನಾಶಕ್ಕಾಗಿ, ಧರ್ಮದ ಪುನಃಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ. ಇದು ಪ್ರತಿಯುಗದಲ್ಲೂ ಆಗುತ್ತಲಿದೆ ಹಾಗೂ ಮುಂದೆಯೂ ಹಾಗೆಯೇ ಆಗುವುದು. ಅರ್ಥಾತ್ ಮಾಧವ, ನೀನೇ ಪರಮಾತ್ಮನೇ. ಹೌದು ಪಾರ್ಥ, ನಾನು ಪರಮಾತ್ಮನು. ಹೇಗೆ ನೀನು ಪರಮಾತ್ಮನೋ ಹಾಗೆಯೇ ಕೇವಲ ನೀನಿನ್ನು ಜಾಗೃತನಾಗಿಲ್ಲ ಅಷ್ಟೇ. ನಾನಿದನ್ನು ತಿಳಿದುಕೊಂಡಿದ್ದೇನೆ. ಇಡೀ ಜಗತ್ತನ್ನೇ ತ್ಯಜಿಸಿ ನನ್ನಲ್ಲಿ ಶರಣಾಗು ಪಾರ್ಥ. ನಾನೇ ಜಗತ್ತು, ನಾನೇ ಜಗತ್ತಿನ ಪ್ರತಿ ಕಣವು, ನಾನೇ ಸೂರ್ಯನು ಹಾಗೂ ನಾನೇ ಚಂದ್ರನು, ನಾನೇ ನಕ್ಷತ್ರವು ಹಾಗೂ ನಾನೇ ಎಲ್ಲ ಗ್ರಹಗಳು. ನಾನು ಸೂರ್ಯನಿಗಿಂತ ಹೆಚ್ಚು ಪುರಾತನನು, ಯಾವುದೇ ವೃಕ್ಷದಲ್ಲಿ ಅರಳಿದ ಮೊಗ್ಗಿಗಿಂತ ನವೀನನು. ನಾನೇ ಎಲ್ಲ ಮನುಷ್ಯರು, ನಾನೇ ಸ್ವರ್ಗ ಹಾಗೂ ನರಕಗಳನ್ನು ಹಿಡಿದಿಟ್ಟುಕೊಂಡಿರುವ ಶಕ್ತಿಯು, ನಾನೇ ದುರ್ಯೋಧನನು ಹಾಗೂ ನಾನೇ ಅರ್ಜುನನೂ ಆಗಿದ್ದೇನೆ. ನಿಮ್ಮ ರೂಪ ಹೇಗಿದೆ ಮಾಧವ? ನೀವು ಹೇಳಿದ್ದೀರಿ, ಇಲ್ಲಿ ಎಲ್ಲೆಲ್ಲೂ ಮನುಷ್ಯನಲ್ಲ ಕೇವಲ ಪರಮಾತ್ಮನಿರುವನೆಂದು. ಆದರೆ ಈಗಲೂ ನನಗೆ ಇಲ್ಲಿ ಕೇವಲ ಮನುಷ್ಯರು ಕಾಣುತ್ತಿರುವರು. ನಾನು ನಿಮ್ಮ ವಾಸ್ತವಿಕ ರೂಪದ ದರ್ಶನ ಮಾಡಲು ಬಯಸುತ್ತೇನೆ ಮಾಧವ. ನಿಮ್ಮ ಶಕ್ತಿ, ನಿಮ್ಮ ಜ್ಞಾನ, ವೇಗ ಹಾಗೂ ಐಶ್ವರ್ಯಗಳಿಂದ ಕೂಡಿದ ಪರಮಾತ್ಮನ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ನೋಡಬಯಸುತ್ತೇನೆ ಮಾಧವ. ನನಗೆ ನಿಮ್ಮ ಅವಿನಾಶಿ ಸ್ವರೂಪದ ದರ್ಶನ ನೀಡಿ ಮಾಧವ. ನನ್ನ ಎಲ್ಲ ಸಂದೇಹಗಳನ್ನು ನಾಶ ಮಾಡಿ. ನನಗೆ ದರ್ಶನ ಕರುಣಿಸಿ ಮಾಧವ. ನೋಡು ಪಾರ್ಥ, ಕರ್ಮಯೋಗದಿಂದ ಭಕ್ತಿಯೋಗ ಹಾಗೂ ಭಕ್ತಿಯೋಗದಿಂದ ಜ್ಞಾನದ ಪ್ರಾಪ್ತಿಯಾಗುತ್ತದೆ. ನನ್ನ ವಿಶ್ವರೂಪ ದರ್ಶನವನ್ನು ಮಾಡುವುದೇ ವಾಸ್ತವಿಕವಾದ ಜ್ಞಾನವು ಅರ್ಜುನ. ಇದೇ ಒಂದು ಜ್ಞಾನ ವಿಶ್ವದಲ್ಲಿ ಎಲ್ಲ ಜ್ಞಾನ ಹಾಗೂ ವಿಜ್ಞಾನಗಳ ಆಧಾರವಾಗಿದೆ. ಇದೇ ಜ್ಞಾನವು ಮುಕ್ತಿಯನ್ನು ದೊರಕಿಸಿಕೊಡುತ್ತದೆ. ದೇವತೆಗಳಿಗೂ ಯಾವ ದರ್ಶನ ಸುಲಭವಾಗಿ ಪ್ರಾಪ್ತವಾಗುವುದಿಲ್ಲವೋ ಅಂತಹ ವಾಸ್ತವಿಕ ರೂಪವನ್ನು ನಿನಗೆ ತೋರುತ್ತಿರುವೆನು ಅರ್ಜುನ. ವಾಸುದೇವ ನಾನು, ಅರ್ಜುನ ನಾನು, ವೇದ ವ್ಯಾಸ ನಾನು. ಅಂಥದ್ದೇನೂ ಇಲ್ಲ ಯಾವುದು ನಾನಲ್ಲವೋ. ಅಂಥ ಯಾವುದೇ ಸ್ಥಳವಿಲ್ಲ ಎಲ್ಲಿ ನಾನಿಲ್ಲವೋ. ನಾನೇ ಸಮಯವೂ ಹೌದು, ನಾನೇ ಜೀವನ ಹಾಗೂ ಮೃತ್ಯುವೂ ಹೌದು ಅರ್ಜುನ. कृष्णाय वासुदेवाय हरये परमात्मने प्रणतः क्लेशनाशाय गोविन्दाय